ಅನಂತ್ ಕುಮಾರ್ ಹೆಗಡೆಗೆ ಕಾರ್ಯಕರ್ತರ ಕ್ಲಾಸ್. ಉತ್ತರ ಕನ್ನಡ ಸಂಸದರ ವಿರುದ್ಧ ಕಾರ್ಯಕರ್ತರಿಗೆ ಕೋಪ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಉತ್ತರ ಕನ್ನಡ ಜಿಲ್ಲೆ ಅಂದರೆ ಒಂದು ರೀತಿ ಕರ್ನಾಟಕದ ಸುಂದರವಾದ ಪ್ರಕೃತಿ ತಾಣಗಳಲ್ಲಿ ಒಂದು. ಅದಕ್ಕೆ ತನ್ನದೇ ಆದ ಹಿರಿಮೆ ಇದೆ. ಆದರೆ ಅಲ್ಲಿಗೊಬ್ಬರು ಸಂಸದರು ಅವರೇ, ಅನಂತ್ ಕುಮಾರ್ ಹೆಗಡೆ ಅಂತ. ಎಸ್ಪೆಷಲಿ 2019 ಲೋಕಸಭಾ ಚುನಾವಣೆ ಆದಮೇಲೆ ಅವ್ರು ಎಲ್ಲಿದ್ದರು, ಏನು ಮಾಡ್ತಿದ್ರು, ಯಾಕೆ ಮಾಡ್ತಿದ್ರು ಗೊತ್ತಿಲ್ಲ. ಅವ್ರಿಗೆ ಅನಾರೋಗ್ಯ ಅಂತ ಸುದ್ದಿ, ಅವ್ರ ಚುನಾವಣೆಗೆ ನಿಲ್ಲಲ್ಲ ಅಂತ ಸುದ್ದಿ. ಅದು ಸುದ್ದಿಯೋ ಗಾಳಿ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸುದ್ದಿಯೋ ಚರ್ಚೆಗಳೋ ವಿರೋಧಿಗಳು ಹುಟ್ಟು ಹಾಕಿದ್ದೋ ಗೊತ್ತಿಲ್ಲ. ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಜನ ಪ್ರೀತಿಸ್ತಾರೆ, ಅದಕ್ಕೆ 6 ಸಲ ಗೆಲ್ಸವ್ರೆ. ಆದರೆ ಗೆಲ್ಸದ ಮೇಲೆ ಎಲ್ಲಿ ಹೋಗಿದ್ರಿ ಅನ್ನೋ ಚರ್ಚೆ ಈ ಸಲ ಭಾರಿ ಜೋರಾಗಿ ನಡೀತಾ ಇದೆ. ಅನಂತ್ ಕುಮಾರ್ ಹೆಗಡೆ ಅವರು ಒಂದು ತಿಂಗಳಿಂದ ಬಿಡ್ತಾವ್ರೆ ಡೈಲಾಗ್ಗಳು. ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯ ಅವ್ರ ವಿರುದ್ಧ, ಸಂಸ್ಕೃತಿ ವಿರುದ್ಧ, ಸಭ್ಯತೆ ವಿರುದ್ಧ. ಆದರೆ ನೀವು ಮಾತ್ರ ಕ್ಲಾಸ್ ತಗೊಳ್ಳೋದ, ನಮಗೂ ಕ್ಲಾಸ್ ತಗೊಳಕ್ಕೆ ಬರುತ್ತೆ ಅಂತ ಕಾರ್ಯಕರ್ತರು ತೋರಿಸ್ಕೊಟ್ಟವ್ರೆ. ಎಸ್, ಖಾನಾಪುರದಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ BJP ಕಾರ್ಯಕರ್ತರು, ಜನಸಾಮಾನ್ಯರಲ್ಲ, BJP ಅವರದೇ ಪಕ್ಷದ ಕಾರ್ಯಕರ್ತರು ಕ್ಲಾಸ್ ತಗೊಂಡವ್ರೆ. ಎಲ್ಲೋಗಿದ್ರಿ ಕಳೆದ ಕೆಲ ವರ್ಷಗಳಿಂದ? ನೀವು ಸಿಗ್ತಿಲ್ಲ, ನಿಮ್ಮ PAನೂ ರೆಸ್ಪಾನ್ಸ್ ಮಾಡಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳು ಏನು ಅಂತ ನಮಗೆ ಗೊತ್ತೇ ಇಲ್ಲ, ನೀವು ನಮ್ಮ ಸಂಸದರಾ ಅನ್ನೋ ರೀತಿಯಲ್ಲಿ ಕ್ಲಾಸ್ ತಗೊಂಡವ್ರೆ. ಕಳೆದ ಹಲವು ವರ್ಷಗಳಿಂದ ಕಾರ್ಯಕರ್ತರ ಕೈಗೆ ನೀವು ಸಿಕ್ಕೇ ಇಲ್ಲ, ನಿಮ್ಮ PAಗಳು ಕೂಡ ಸರಿಯಾಗಿ ಸ್ಪಂದಿಸಿಲ್ಲ. ಹೇಗೆ ಮಾಡಬೇಕು, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಎಲ್ಲ ಕುಂಠಿತವಾಗಿದೆಯಲ್ಲ ಅಂತ ಕ್ಲಾಸ್ ತಗೊಂಡವ್ರೆ. ಖಾನಾಪುರ ಪಟ್ಟಣದಲ್ಲಿ BJP ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಕಾರ್ಯಕರ್ತರ ಅಸಮಾಧಾನ ಹೊರಹಾಕಿದ್ದಾರೆ. ಕ್ಷೇತ್ರದಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನೇ ಸಂಸದರ ಮುಂದಿಟ್ಟು ಅಸಮಾಧಾನ ಹೊರಹಾಕಿದ್ರು. ಖಾನಾಪುರ ತಾಲೂಕಿನ ಜನ ನಡುವಿನಲ್ಲಿ ಸಿಕ್ಕು ಒದ್ದಾಡ್ತಾವ್ರೆ. ಖಾನಾಪುರ ತಾಲೂಕಿನ ಜನ ಬೆಳಗಾವಿಗೆ ಹೋದರೆ ನೀವು ಕಾರವಾರಕ್ಕೆ ಹೋಗಿ ಅಂತಾರೆ, ಕಾರವಾರಕ್ಕೆ ಹೋದರೆ ನೀವು ಬೆಳಗಾವಿ ಜಿಲ್ಲೆಯವರು ಅಲ್ಲಿಗೋಗಿ ಅಂತಾರೆ. ಖಾನಾಪುರ ತಾಲೂಕಿನ ಜನ ನಡುವಿನಲ್ಲಿ ಸಿಕ್ಕು ಒದ್ದಾಡ್ತಿದ್ದಾರೆ. ಹಿಂಗೆ ಸತತವಾಗಿ ಗೆದ್ದು ಸಂಸದರಾಗಿದ್ದೀರಿ, ಖಾನಾಪುರದಲ್ಲಿ ಸರ್ಕಾರದ ಯೋಜನೆ ಕೇಂದ್ರದ್ದು ಏನು ಅಂತ ಗೊತ್ತಿಲ್ಲ, ಕಾರ್ಯಕರ್ತರಿಗೆ ನಿಮ್ಮ ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. 200 ಕಿಲೋಮೀಟರ್ ನಿಮ್ಮನ್ನು ಭೇಟಿಯಾಗಲು ಬಂದರೂ ಸಿಗೋದಿಲ್ಲ ಎಂದು ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ BJP ಕಾರ್ಯಕರ್ತರು. ಇದು BJP ಕಾರ್ಯಕರ್ತರಿಗೆ ಇವ್ರು ಸಿಕ್ಕಿಲ್ಲ ಅಂದರೆ ಇನ್ನು ಓಟ್ ಹಾಕಿರೋ ಮತದಾರರಿಗೆ ಅನಂತ್ ಕುಮಾರ್ ಹೆಗಡೆ ಅವರು ಎಲ್ಲಿ ಸಿಕ್ಕವ್ರೆ? ಇದು ಪ್ರಶ್ನೆ. ಮಾತನಾಡುವುದು, ಪದಗಳ ಬಾಂಬನ್ನು ಎಸೆಯೋದು ಕೇವಲ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಅಷ್ಟೇ ಅಲ್ಲ. ಬಾಯಿ ತೆಗೆದ್ರೆ ಎಲ್ಲರೂ ಎಲುಬಿಲ್ಲದ ನಾಲಿಗೆ ಎಲ್ಲರೂ ಮಾತಾಡ್ತಾರೆ. ಆದರೆ BJP ಕಾರ್ಯಕರ್ತರು ಕ್ಲಾಸ್ ತಗೊಂಡವ್ರು. ಅದ್ರ ಮೇಲೆ ಬೇರೆ ಎಲ್ಲೋ ಹಿಂದಿನೋ ಬೇರೆ ಭಾಷೆ ಮರಾಠಿನೇನೋ ಮಾತಾಡ್ತಿದ್ರು ಅನ್ಸುತ್ತೆ. ಹಿಂದಿ ಇರಬೇಕು. ಕನ್ನಡದಲ್ಲಿ ಮಾತಾಡಿ ಸ್ವಾಮಿ, ಕನ್ನಡದಲ್ಲಿ ಮಾತಾಡಿ ಅಂತ ಕೂಡ ಕೇಳವ್ರೆ. ಖಾನಾಪುರ ಬೆಳಗಾವಿಗೆ ಬರೋದು, ಲೋಕಸಭೆಯಲ್ಲಿ ಉತ್ತರ ಕನ್ನಡಕ್ಕೆ ಬರೋದು ಅಂತ ಆಮೇಲೆ ಕನ್ನಡದಲ್ಲೂ ಮಾತಾಡೋರೆ. ಜನ ಪ್ರಶ್ನೆ ಮಾಡೋಕ್ಕೆ ಹೇಳೋದು ಬಿಟ್ಟರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಪ್ರಶ್ನೆ ಮಾಡ್ತಾರೆ. ಓಟ್ ಹಾಕಿದ್ದೀನಪ್ಪ, ಇದೇ ತಾನೇ ಪ್ರಜಾಪ್ರಭುತ್ವದ ಒಂದು ಸುಂದರ ಕಲ್ಪನೆ. ದಾರಿ ಹೋಕ ನಿರ್ಗತಿಕನಿಗೂ ಒಂದೇ ಓಟು, ಪ್ರಧಾನಿ ಮೋದಿಗೂ ಒಂದೇ ಓಟು. ಅವ್ರು ಹಾಕಿದ್ರು ಅದೇ ಪ್ರಶ್ನೆ, ಇವ್ರು ಹಾಕಿದ್ರು ಇದೇ ಪ್ರಶ್ನೆ. ಈಗ ಕೇಳ್ತಾವ್ರು ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ. ಆದರೆ ಅನಂತ್ ಕುಮಾರ್ ಹೆಗಡೆ ಅವ್ರು ಮಾತ್ರ ಇಲ್ಲ, ನಾನು ಕ್ಷೇತ್ರದಲ್ಲಿ ಅನಾರೋಗ್ಯ ಮತ್ತೊಂದು ಇವೆಲ್ಲ ಕತೆಗಳು ಬೇಡ, ಏನೂ ಇಲ್ಲೋದು ಇವಾಗ ಸರಿಯಾಗ್ಬಿಡ್ತಾ ಅನ್ನೋ ಪ್ರಶ್ನೆಗಳು. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕೂಡ ಈ ಬಾರಿ ಸಾಕಷ್ಟು ಸವಾಲುಗಳಿದೆ ಅನ್ನೋ ಚರ್ಚೆಗೆ ಕಾರ್ಯಕರ್ತರ ಈ ಕ್ಲಾಸ್ ರೆಕ್ಕೆ ಪುಕ್ಕವನ್ನು ಕೊಟ್ಟಿದೆ. ವೀಕ್ಷಕರೇ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ನೀವು ನಿಮ್ಮ ಪ್ರಕಾರ ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಅನಂತ್ ಕುಮಾರ್ ಹೆಗಡೆ ಅವರೇ ಮತ್ತೆ ಸಂಸದರು ಆಗಬೇಕಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಧನ್ಯವಾದಗಳು.